ಯಾವ ಕೆಲಸ ಯಾರದ್ದೋ ಅದನ್ನು ಅವರೇ ಮಾಡಿದರೆ ಒಳ್ಳೆಯದು, ಬೇರೆಯವರು ಮಾಡಿದರೆ ಶಿಕ್ಷೆ ತಪ್ಪದು. ಈ ಸಾಮೆತೆಯನ್ನು ನಮ್ಮ ಪೂರ್ವಜರು ಯಾವುದೇ ಊಹೆ ಇಲ್ಲದೆ ಹೇಳಿಲ್ಲ. ಇದರ ಹಿಂದೆ ಒಂದು ತರ್ಕವಿದೆ, ಅದು ಇಂದು ನಿಮಗೆ ತಿಳಿಯುತ್ತದೆ. ನಿಜವಾಗಿಯೂ ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ ಅಲ್ಲವೇ? ಪ್ರಸ್ತುತ ಭಾರತಕ್ಕೆ ಮುಂದಿರುವ ಅತಿದೊಡ್ಡ ಸವಾಲು ಏನೆಂದರೆ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳು. ನಮ್ಮ ಪಕ್ಕದ ದೇಶ ಚೀನಾ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್ಗಳನ್ನು ಸಿದ್ಧಪಡಿಸಿದೆ, ಈಗಾಗಲೇ ಪಾಕಿಸ್ತಾನಕ್ಕೆ ಕೊಡಲು ಸಿದ್ಧವಾಗಿದೆ. ಇನ್ನು ನಿನ್ನೆ ಮೊನ್ನೆಯ ವಾರ್ತೆ ಬಂದಿದೆ, ಫಾಸ್ಟ್ ಟ್ರ್ಯಾಕ್ ಆಧಾರದ ಮೇಲೆ ಈ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್ಗಳನ್ನು ಪಾಕಿಸ್ತಾನಕ್ಕೆ ಡೆಲಿವರಿ ಮಾಡುತ್ತದಂತೆ. ಅಂದರೆ ಭಾರತವನ್ನು ಎರಡೂ ಬದಿಗಳಿಂದ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳಿಂದ ಸುತ್ತುವರಿಯುವ ಯೋಜನೆ ಮಾಡುತ್ತಿದೆ. ಸಮಸ್ಯೆ ಏನೆಂದರೆ ಇದಕ್ಕೆ ಸವಾಲು ನೀಡಲು ನಮ್ಮ ಬಳಿ ಇರುವ ಶಸ್ತ್ರಾಸ್ತ್ರ AMCA ಆದರೂ ಅದು 2035ರವರೆಗೆ ಮಾತ್ರ ನಮಗೆ ಕಾಣಿಸುತ್ತದೆ. ಆದರೆ 9 ವರ್ಷಗಳ ಕಾಲ ನಾವು ಕೈಕಟ್ಟಿಕೊಂಡು ಕೂರುತ್ತೇವೆಯೇ? ಉತ್ತರ ಇಲ್ಲ. ಯಾಕೆಂದರೆ ಇರಾನ್ನು ಕೇಳಿ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವೇನೆಂದು ತಿಳಿಯುತ್ತದೆ. ಕಳೆದ ವರ್ಷ ನಡೆದ ಘಟನೆಯನ್ನು ನೋಡಿ. ಇರಾನ್ ಬಳಿ ಅಡ್ವಾನ್ಸ್ಡ್ ರಷ್ಯನ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ, ಆದರೆ ಇಸ್ರೇಲ್ನ F-35ಗಳ ಮುಂದೆ ಅವು ನಿಲ್ಲಲಾರದೆ ಹೋದವು. 1 ವಾರದ ಕಾಲ ಇಸ್ರೇಲ್ F-35ಗಳೊಂದಿಗೆ ಪ್ರತಿದಿನ ಹೋಗಿ ಬಾಂಬ್ಗಳನ್ನು ಹಾಕಿ ಮರಳಿ ಬಂದಿದೆ. ಇರಾನ್ ಏನೂ ಮಾಡಲಾಗಲಿಲ್ಲ. ಯಾಕೆಂದರೆ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳನ್ನು ಸವಾಲು ಮಾಡಲು ಅದರ ಬಳಿ ತಯಾರಿ ಇಲ್ಲ, ಎದುರಿಸಬಲ್ಲ ಶಸ್ತ್ರಾಸ್ತ್ರವೂ ಇಲ್ಲ. ಅದಕ್ಕೆ 1 ವಾರದ ಕಾಲ ಇರಾನ್ ಮೇಲೆ ಬಾಂಬ್ಗಳ ಮಳೆ ಸುರಿಸಿದರು. ಇರಾನ್ ಒಂದೇ F-35ಯನ್ನು ಕೂಡ ಕೆಡವಲು ಸಾಧ್ಯವಾಗಲಿಲ್ಲ. ನೀವು ಊಹಿಸಿ, ನಾಳೆ ಅಂತಹ ಶಸ್ತ್ರಾಸ್ತ್ರ ಪಾಕಿಸ್ತಾನದ ಕೈಗೆ ಬಿದ್ದರೆ, ಭಾರತದ ಬಳಿ ಅದನ್ನು ಸವಾಲು ಮಾಡಲು ಏನೂ ಇಲ್ಲದಿದ್ದರೆ ನಾವು ಎಷ್ಟು ದೊಡ್ಡ ತೊಂದರೆಗೆ ಸಿಲುಕುತ್ತೇವೆ ಎಂಬುದನ್ನು. ಆದರೆ ಆಶ್ಚರ್ಯಕರ ವಿಷಯವೇನೆಂದರೆ ಭಾರತದಲ್ಲಿ ಬಹಳಷ್ಟು ಜನರಿಗೆ ಹೀಗೆ ಅನಿಸುತ್ತದೆ, ನಾವು ಖರೀದಿ ಮಾಡುತ್ತಿರುವ 114 ರಫೇಲ್ಗಳೊಂದಿಗೆ ಚೀನಾದ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳನ್ನು ಎದುರಿಸಬಹುದು, ನಮಗೆ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳ ಅಗತ್ಯವಿಲ್ಲ ಎಂದು. ಅಂಥವರಿಗಾಗಿಯೇ ವಿಡಿಯೋದ ಆರಂಭದಲ್ಲಿ ಹೇಳಿದ್ದೇನೆ, ಯಾವ ಕೆಲಸ ಯಾರದ್ದೋ ಅದನ್ನು ಅವರೇ ಮಾಡಿದರೆ ಒಳ್ಳೆಯದು, ಬೇರೆಯವರು ಮಾಡಿದರೆ ಶಿಕ್ಷೆ ತಪ್ಪದು. ಅವರು ಆ ಜಂತುವಿನಂತೆ ವರ್ತಿಸುತ್ತಿದ್ದಾರೆ. ಅಂದರೆ ದ್ರಾಕ್ಷಿಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಆ ದ್ರಾಕ್ಷಿಗಳು ಹುಳಿಯಾಗಿರುತ್ತವೆ ಎಂದು ಹೇಳಿ ಹೊರಟು ಹೋಗುತ್ತದೆ. ಹಾಗೆಯೇ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳು ನಿಜವಾಗಿಯೂ ಅಷ್ಟು ಅಗತ್ಯವಿಲ್ಲವೇ, ಅಷ್ಟು ಅಡ್ವಾನ್ಸ್ಡ್ ಆಗಿಲ್ಲವೇ ಎಂದರೆ ಫ್ರಾನ್ಸ್ ಬಳಿ ರಫೇಲ್ ಇದೆ, ಭಾರತಕ್ಕೆ ಕೊಟ್ಟದಕ್ಕಿಂತ ಅಡ್ವಾನ್ಸ್ ವರ್ಷನ್ ಇದೆ. ಆದರೂ F-35 ಇದ್ದರೂ ಏಕೆ ತಮ್ಮದೇ ಆದ ಸ್ಟೆಲ್ತ್ ಶಸ್ತ್ರಾಸ್ತ್ರವನ್ನು ತಯಾರಿಸಲು ಪ್ರಯತ್ನಿಸುತ್ತಿದೆ? ರಫೇಲ್ನೊಂದಿಗೆ ಸ್ಟೆಲ್ತ್ ಫೈಟರ್ ಅನ್ನು ಎದುರಿಸಬಹುದು ಎಂದರೆ ಏಕೆ ಅರಬ್ ಡಾಲರ್ಗಳನ್ನು ಖರ್ಚು ಮಾಡಿ FCS ಪ್ರೋಗ್ರಾಂನಲ್ಲಿ, ಅಂದರೆ ಜರ್ಮನಿಯೊಂದಿಗೆ ಸ್ಟೆಲ್ತ್ ಶಸ್ತ್ರಾಸ್ತ್ರ ತಯಾರಿಸುವುದು ನಲ್ಲಿ ಬೀಳುತ್ತಿದೆ? ಏನೋ ವಿಶೇಷತೆ ಇದ್ದಿರಬೇಕಲ್ಲವೇ? ಹೌದು, ಇದೆ. ಇದು ಭಾರತೀಯ ವಾಯುಸೇನೆಗೆ ಚೆನ್ನಾಗಿ ಗೊತ್ತು. ಅದಕ್ಕೆ 114 ರಫೇಲ್ಗಳನ್ನು ಖರೀದಿ ಮಾಡುತ್ತಿದ್ದೇವೆ. ಅವು ಚೀನಾದ ಸ್ಟೆಲ್ತ್ ಫೈಟರ್ಗಳನ್ನು ಎದುರಿಸಲು ಅಲ್ಲ, ನಮ್ಮ ವಾಯುಸೇನೆಯಲ್ಲಿ ರಿಟೈರ್ ಆಗುತ್ತಿರುವ ಮಿರಾಜ್, ಮಿಗ್ಗಳ ಸ್ಥಾನದಲ್ಲಿ, ಕೆಲವು ಸುಖೋಯ್ 30ಗಳ ಸ್ಥಾನದಲ್ಲಿ ಇವುಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಆದರೆ ಸವಾಲನ್ನು ಹೇಗೆ ಎದುರಿಸಬೇಕು? ಅದಕ್ಕೆ ಉತ್ತರ ಈಗ ಬರುತ್ತಿದೆ. ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ. ಇತ್ತೀಚೆಗೆ ಪುತಿನ್ ಭಾರತಕ್ಕೆ ಬಂದಾಗ Su-57 ಆಫರ್ ಕೊಟ್ಟರು. ಆ ಆಫರ್ ಮೇಲೆ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ. ಯಾಕೆಂದರೆ ರಷ್ಯಾದಿಂದ ಇನ್ನೂ ಕಾಸ್ಟ್ ರಿಪೋರ್ಟ್ ಬಂದಿಲ್ಲ. ನಿಮಗೆ ಗುರುತಿದೆಯೇ, ಕೆಲವು ತಿಂಗಳ ಹಿಂದೆ ರಷ್ಯಾದಿಂದ ಸ್ಪೆಷಲ್ ಟೀಮ್ ಬಂದು ನಾಸಿಕ್ನಲ್ಲಿರುವ ಹ್ಯಾಲ್ ಫ್ಯಾಕ್ಟರಿಯಲ್ಲಿ ಇವ್ಯಾಲ್ಯುವೇಷನ್ ಮಾಡಿತು. ಭಾರತದಲ್ಲಿ Su-57 ತಯಾರಿಸಿದರೆ ಎಷ್ಟು ವೆಚ್ಚವಾಗುತ್ತದೆ, ಫ್ಯಾಕ್ಟರಿಯಲ್ಲಿ ಏನು ಬದಲಾವಣೆಗಳು ಬೇಕು, ಎಷ್ಟು ಖರ್ಚಾಗುತ್ತದೆ ಎಂದು. ಆ ಕಾಸ್ಟಿಂಗ್ ರಿಪೋರ್ಟನ್ನು ಈ ತಿಂಗಳಲ್ಲಿ ಹ್ಯಾಲ್ಗೆ ರಷ್ಯಾ ಕಳುಹಿಸುತ್ತಿದೆ. ಆ ನಂತರ ಹ್ಯಾಲ್ ಆ ರಿಪೋರ್ಟನ್ನು ಭಾರತ ಸರ್ಕಾರದ ಮುಂದೆ ಇಡುತ್ತದೆ. ಆ ವೆಚ್ಚ ನೋಡಿ ಸರ್ಕಾರ Su-57 ಖರೀದಿ ಯೋಜನೆಗೆ ಅನುಮೋದನೆ ನೀಡುತ್ತದೆ. ಅಂದರೆ ಭಾರತ ಕೇವಲ 114 ರಫೇಲ್ಗಳನ್ನು ಖರೀದಿ ಮಾಡುತ್ತಿಲ್ಲ, 40ರಿಂದ 60ರವರೆಗೆ Su-57 ಸ್ಟೆಲ್ತ್ ಫೈಟರ್ಗಳನ್ನು ಖರೀದಿಸಲಿದೆ. ಆದರೆ ಆಶ್ಚರ್ಯಕರ ವಿಷಯವೇನೆಂದರೆ ರಷ್ಯಾದಿಂದ ಖರೀದಿಸುವುದಿಲ್ಲ, HAL ಮೂಲಕ ತಯಾರಿಸಿಕೊಳ್ಳುತ್ತೇವೆ. ಅಂದರೆ ಪೂರ್ಣ ಟೆಕ್ನಾಲಜಿ ಟ್ರಾನ್ಸ್ಫರ್ HALಗೆ ನೀಡುತ್ತಾರೆ. ರಷ್ಯಾದ ಸಹಾಯದಿಂದ ಭಾರತದಲ್ಲಿರುವ HAL ಫ್ಯಾಕ್ಟರಿಯಲ್ಲಿ Su-57 ತಯಾರಿ ಆರಂಭವಾಗುತ್ತದೆ. ಮೊದಲು ರಷ್ಯಾ ಅಸಿಸ್ಟೆನ್ಸ್ ನೀಡುತ್ತದೆ, ನಂತರ HAL ನೇರವಾಗಿ ಭಾರತ ಸರ್ಕಾರಕ್ಕೆ Su-57 ಸಪ್ಲೈ ಮಾಡುತ್ತದೆ. ನಾನು ಈ ಡೀಲ್ನೊಂದಿಗೆ ಏಕೆ ಸಂತೋಷವಾಗಿದ್ದೇನೆ ಅಂದರೆ 114 ರಾಫೇಲ್ಗಳನ್ನು $36 ಬಿಲಿಯನ್ ಖರೀದಿಸುತ್ತಿದ್ದೇವೆ. ಆ ಡೀಲ್ನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಇಲ್ಲ, ಇಂಜಿನ್ ಟೆಕ್ನಾಲಜಿ ಇಲ್ಲ, ಸೋರ್ಸ್ ಕೋಡ್ ಇಲ್ಲ, 100% ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಆದರೆ Su-57ನಲ್ಲಿ ನಾವು 100% ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೇವೆ.
ಪೂರ್ಣ ಟೆಕ್ನಾಲಜಿ ಸೋರ್ಸ್ ಕೋಡ್ ನಮಗೆ ಲಭಿಸುತ್ತವೆ. ಅಂದರೆ ಭಾರತದಲ್ಲಿ ತಯಾರಾದಾಗ ಅದು ದಾದಾಪು ಭಾರತೀಯ ಫೈಟರ್ ಜೆಟ್ ಆಗಿ ಪರಿವರ್ತನೆಯಾಗುತ್ತದೆ. ಈ ಟೆಕ್ನಾಲಜಿಯನ್ನು EMCAಯನ್ನು ತ್ವರಿತವಾಗಿ ತಯಾರಿಸಲು ಸಹ ಉಪಯೋಗಿಸುತ್ತೇವೆ. ಇನ್ನೂ ಆಸಕ್ತಿಕರ ವಿಷಯ, ಸು-57 ಈಗ ಪೂರ್ಣ ಸ್ಟೆಲ್ತ್ ಅಲ್ಲ ಎಂದು ಹೇಳುತ್ತಾರೆ. ಹೌದು, ನಿಜ. ಏಕೆಂದರೆ ಅದರ ಇಂಜಿನ್ ಎಕ್ಸ್ಪೋಸ್ ಆಗುತ್ತದೆ. ಇಂಜಿನ್ ಸೈಜ್ ದೊಡ್ಡದಾಗಿರುವುದರಿಂದ ಸ್ಟೆಲ್ತ್ ಪೂರ್ಣವಾಗಿ ಬರುವುದಿಲ್ಲ. ಅದಕ್ಕೆ ರಷ್ಯಾ AL-51F1 ಅಥವಾ ಇಸ್ರೇಲಿಯೇ 30 ಇಂಜಿನ್ ಅನ್ನು ಸ್ಪೆಷಲ್ ಆಗಿ ತಯಾರಿಸಿದೆ. ಪ್ರಸ್ತುತ ಟೆಸ್ಟಿಂಗ್ ನಡೆಯುತ್ತಿದೆ. ಈ ವರ್ಷದ ಅಂತ್ಯದ ವೇಳೆಗೆ ಟೆಸ್ಟಿಂಗ್ ಪೂರ್ಣಗೊಳ್ಳುತ್ತದೆ. ಆ ಹೊಸ ಇಂಜಿನ್ನೊಂದಿಗೆ ಸು-57 ಅಮೆರಿಕನ್ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳಷ್ಟು ಸ್ಟೆಲ್ತ್ ಆಗುತ್ತದೆ. ನಮಗೆ ಬರುವ ಸು-57 ಆ ಹೊಸ ಇಂಜಿನ್ನೊಂದಿಗೆಯೇ ಬರುತ್ತದೆ. ಆ ಇಂಜಿನ್ ಟೆಕ್ನಾಲಜಿಯು ನಮಗೆ ಬರಬೇಕೆಂದು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಇದೆಲ್ಲವೂ ಏನೂ ಅಲ್ಲ. ಈಗ ಹೇಳುವುದನ್ನು ಕೇಳಿದ ಕೂಡಲೇ ನೀವು ಆನಂದದಿಂದ ಜಿಗಿಯುತ್ತೀರಿ. ನಾವು ಖರೀದಿಸುತ್ತಿರುವ 114 ರಾಫೇಲ್ಗಳಿಗೆ ಒಂದೊಂದು ಏರ್ಕ್ರಾಫ್ಟ್ಗೆ $300 ರಿಂದ $320 ಬಿಲಿಯನ್ ಬೀಳುತ್ತದೆ. ಆದರೂ ಮೀಟಿಆರ್ ಮಿಸೈಲ್ ಇಂಟಿಗ್ರೇಷನ್ ಸಹ ಇಲ್ಲ. ರಾಫೇಲ್ನ ಅತಿ ದೊಡ್ಡ ಬಲ ಅದೇ. ಆದರೆ ಸು-57 ನಮಗೆ ಅದರ ಸಗಟ್ಟಿಗಿಂತ ಕಡಿಮೆ ಬೆಲೆಯಲ್ಲಿ ಬರುತ್ತದೆ. ಅಷ್ಟೇ ಅಲ್ಲ, ರಷ್ಯಾ ಹೈಪರ್ಸಾನಿಕ್ ಮಿಸೈಲ್ ಅಂದರೆ KH ಸೀರೀಸ್ ಯುಕ್ರೇನ್ ಯುದ್ಧದಲ್ಲಿ ಬ್ಯಾಟಲ್ ಟೆಸ್ಟೆಡ್ ವೆಸ್ಟರ್ನ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮುಂದೆ ಕೈ ಎಟ್ಟಿದವು. ಇಂಟಿಗ್ರೇಟ್ ಮಾಡಿಕೊಡುತ್ತದೆ. ಅಂದರೆ ರಾಫೇಲ್ಗಿಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ನೊಂದಿಗಿನ ಸ್ಟೆಲ್ತ್ ಫೈಟರ್. ಇನ್ನೂ ಆನಂದ ಕೊಡುವ ವಿಷಯ, ರಷ್ಯಾ ನಮಗೆ ಪರ್ಮಿಷನ್ ಕೊಡುತ್ತದೆ. ಭಾರತದಲ್ಲಿ ನಮ್ಮ ಅಗತ್ಯಕ್ಕಾಗಿ ತಯಾರಿಸಿಕೊಳ್ಳುವುದಷ್ಟೇ ಅಲ್ಲ, ಇತರ ದೇಶಗಳಿಗೂ ರಷ್ಯಾದ ಲೈಸೆನ್ಸ್ನೊಂದಿಗೆ ಎಕ್ಸ್ಪೋರ್ಟ್ ಮಾಡಬಹುದು. ಅಂದರೆ ಸು-57 ಭಾರತ ವಾಯುಸೇನೆಗಾಗಿ ಮಾತ್ರವಲ್ಲ, ಎಕ್ಸ್ಪೋರ್ಟ್ಗಾಗಿಯೂ ತಯಾರಾಗುತ್ತದೆ. ಅಮೆರಿಕನ್ ಸ್ಯಾಂಕ್ಷನ್ಗಳ ಭಯ ಇಲ್ಲ, ಏಕೆಂದರೆ ಇದನ್ನು ಭಾರತ ಕಂಪನಿ ಭಾರತದಲ್ಲಿ ತಯಾರಿಸುತ್ತದೆ. ಲೈಸೆನ್ಸ್ ಫೀ ರಷ್ಯಾಕ್ಕೆ ಇಂಡಿಯನ್ ರೂಪಾಯಿಗಳಲ್ಲಿ ಪಾವತಿಸುತ್ತೇವೆ. ಅಮೆರಿಕನ್ ಬ್ಯಾಂಕ್ಗಳು ಇನ್ವಾಲ್ವ್ ಆಗುವುದಿಲ್ಲ. ಅಮೆರಿಕ ಏನೂ ಮಾಡಲಾರದು. ಅಂದರೆ ಅದ್ಭುತ ಫೈಟರ್, ಅದ್ಭುತ ಬೆಲೆ, ಅದ್ಭುತ ಮಿಸೈಲ್ಗಳೊಂದಿಗೆ ಭಾರತಕ್ಕೆ ಬರುತ್ತಿದೆ. ಇದು ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನು ಹೆಚ್ಚಿಸುತ್ತದೆ, ರಷ್ಯಾದೊಂದಿಗಿನ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ, ಹಣವೂ ಉಳಿಯುತ್ತದೆ. ಆದರೆ ಇಲ್ಲಿಯವರೆಗೆ ಹೇಳಿದ್ದೆಲ್ಲದರಲ್ಲಿ ಅತ್ಯಂತ ಒಳ್ಳೆಯ ವಿಷಯ ಏನೆಂದರೆ, ಇದು ನಮ್ಮ AMCA ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಬದಲಿಗೆ ಸಪೋರ್ಟ್ ಮಾಡುತ್ತದೆ. ಸು-57 ಟೆಕ್ನಾಲಜಿಯನ್ನು AMCAಯಲ್ಲಿ ಇಂಟಿಗ್ರೇಟ್ ಮಾಡಿ ತ್ವರಿತವಾಗಿ ತಯಾರಿಸಬಹುದು. ಅಮೆರಿಕ F-35 ಅನ್ನು ವರ್ಷಕ್ಕೆ 70 ರಿಂದ 80 ತಯಾರಿಸುತ್ತದೆ. ಆದರೆ ಸಪ್ಲೈ ಚೈನ್ ಸೆಟಪ್ಗೆ 8 ವರ್ಷಗಳು ಬೇಕಾಯಿತು. ನಮಗದು ರೆಡಿಮೇಡ್ ಆಗಿರುತ್ತದೆ. ಸು-57 ತಯಾರಿ ಫ್ಯಾಕ್ಟರಿಗಳಲ್ಲಿಯೇ AMCAಯನ್ನು ಭಾರೀ ಸಂಖ್ಯೆಯಲ್ಲಿ ಮೊದಲ ದಿನದಿಂದಲೇ ತಯಾರಿಸಬಹುದು. ಆದರೆ ಇಷ್ಟೊಂದು ಒಳ್ಳೆಯ ವಿಷಯಗಳ ಮಧ್ಯೆ ಒಂದು ಕೆಟ್ಟ ವಿಷಯವೂ ಇದೆ. ಅದನ್ನು ಇಗ್ನೋರ್ ಮಾಡಕೂಡದು. ಸು-57 ಅನ್ನು 60ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಎಂದಿಗೂ ಖರೀದಿಸಕೂಡದು. 60 ನಮ್ಮ ಥ್ರೆಶೋಲ್ಡ್ ಆಗಿರಬೇಕು. ಏಕೆಂದರೆ ಅದರ ನಂತರ ವಾಯುಸೇನೆಗೆ ಸ್ಟೆಲ್ತ್ ಏರ್ಕ್ರಾಫ್ಟ್ ಅಗತ್ಯವಿಲ್ಲದಂತಾಗುತ್ತದೆ. ನಾವು ಸು-30 ಖರೀದಿಸಿದಾಗ ಆದಂತೆ. ನಂತರ ತೇಜಸ್ ಪ್ರೋಗ್ರಾಂ 20 ವರ್ಷಗಳ ಕಾಲ ವಿಳಂಬವಾಯಿತು. ಹಾಗೆ ಆಗದಂತೆ ನೋಡಿಕೊಳ್ಳಬೇಕು. ಸೀಮಿತ ಸಂಖ್ಯೆಯಲ್ಲಿ ಖರೀದಿಸಬೇಕು. ಹೆಚ್ಚುವರಿಯಾಗಿ ತಯಾರಾದವುಗಳನ್ನು ಆಫ್ರಿಕನ್ ದೇಶಗಳಿಗೆ, ಮಿಡ್ಲ್ ಈಸ್ಟ್ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬಹುದು. ರಷ್ಯನ್ ಸ್ಯಾಂಕ್ಷನ್ಗಳಿಂದಾಗಿ ಅವರು ಖರೀದಿಸಲು ಸಾಧ್ಯವಾಗುತ್ತಿಲ್ಲ. ಭಾರತ ಅವರಿಗೆ ಒಳ್ಳೆಯ ಆಯ್ಕೆಯಾಗುತ್ತದೆ. ನಾವು ಮಾರಾಟ ಮಾಡಿ ಲಾಭ ಪಡೆಯಬಹುದು, ರಷ್ಯಾಕ್ಕೂ ಅವಕಾಶ ಕೊಡಬಹುದು. ಆದರೆ ಭಾರತ ವಾಯುಸೇನೆಯಲ್ಲಿ 60ಕ್ಕಿಂತ ಹೆಚ್ಚು ಬರಕೂಡದು. ನಿಮಗೆ ಯಾವುದಾದರೂ ಸಲಹೆ ಇದ್ದರೆ, ಆಲೋಚನೆ ಇದ್ದರೆ ಕಮೆಂಟ್ನಲ್ಲಿ ತಪ್ಪದೆ ಹೇಳಿ. ನೀವು ನಂಬುವುದಿಲ್ಲ, ನಮ್ಮ ವಿಡಿಯೋಗಳನ್ನು ಲಕ್ಷಾಂತರ ಮಂದಿ ನೋಡುತ್ತಾರೆ. ಏನಾದರೂ ನಿಮ್ಮ ಕಮೆಂಟ್ ಪಾಲಿಸಿ ಮೇಕರ್ಗಳ ಬಳಿಗೆ ತಲುಪಬಹುದು. ಇಲ್ಲಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಭಾರತ್.